ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ಅಪಮಾನವಾಯಿತು. ಗದಗಿನ ಅಡರಕಟ್ಟಿ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲೆ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಬೇಕಿದ್ದ ರಂಭಾಪುರಿ ಶ್ರೀಗಳು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಜಗದೀಶ್ ಶೆಟ್ಟರ್, ಚಂದ್ರು ಲಮಾಣಿ ಉದ್ಘಾಟಿಸಿದರು. ರಂಭಾಪುರ ಶ್ರೀಗಳು ಹೋಗುವಷ್ಟರಲ್ಲಿ ಗ್ರಾಮ ಪಂಚಾಯಿತಿಯ ಕಟ್ಟಡವೇ ಉದ್ಘಾಟನೆಯಾಗಿತ್ತು. ಈ ವ್ಯವಸ್ಥೆ ಮನಸ್ಸಿಗೆ ನೋವುಂಟು ಮಾಡಿದೆ ಅಂತ ರಂಭಾಪುರ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಡರಕಟ್ಟಿ ಗ್ರಾಮದಲ್ಲಿ ಎಲ್ಲ ಶಿಸ್ತಿನಿಂದ ನಡೀತಾ ಇತ್ತು. ಈಗ ಶಿಸ್ತನ್ನ ಗಾಳಿಗೆ ತೂರಿದ್ದಾರೆ. ವೇದಿಕೆಯಲ್ಲೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ರಂಭಾಪುರ ಶ್ರೀಗಳು. ಗೌರವ ಘನತೆ ಶಿಸ್ತನ್ನು ಕಾಪಾಡಿಕೊಂಡು ಮಾಡುವಂತಹ ಗ್ರಾಮ. ಆದರೆ ಇವತ್ತು ಅವುಗಳನ್ನೆಲ್ಲ ನೀವು ಗಾಳಿಗೆ ತೋರಿ ಈ ರೀತಿ ಕಾರ್ಯಕ್ರಮ ಮಾಡಿದ್ದು, ನಾವು ಎಷ್ಟೇ ಒತ್ತಡ ಇದ್ರೂ ಬಿಟ್ಟು ಬಂದಿದ್ದು ಕೂಡ ಈ ವ್ಯವಸ್ಥೆ ನೋಡಿ ಸ್ವಲ್ಪ ಮನಸ್ಸಿಗೆ ನೋವನ್ನಿಸ್ತು. ಆದರೆ ವಿಧಿ ಬೇರೆ ಕಾರಣ ಇಲ್ಲ. ಹೆಚ್ಚು ಹೇಳಿದ್ರೆ ಅದರ ಬಗ್ಗೆ ಪ್ರಯೋಜನ ಇಲ್ಲ. ಒಟ್ಟಾರೆ ಯಾವುದೇ ಕಾರ್ಯಕ್ರಮ ರೂಪಿಸಬೇಕಾದ್ರೆ ಗ್ರಾಮದ ಹಿರಿಯರಾಗಲಿ, ಪಂಚಾಯಿತಿಯ ಗಣ್ಯರಾಗಲಿ ಸಾರಾಸಾರ ವಿವೇಚನೆಯನ್ನು ಮಾಡಿನೇ ಪೀಠಗಳನ್ನು ಬರಮಾಡಿಕೊಂಡ್ರೆ ಗ್ರಾಮಕ್ಕೂ ಶ್ರೇಯಸ್ಸು, ಪೀಠಗಳಿಗೂ ಕೂಡ ಗೌರವ ಅನ್ನುವಂಥ ಒಂದು ಸೂಚ್ಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕ್ಷೇತ್ರದ ಶಾಸಕರಾಗಿದ್ದಾರೆ. ನಮ್ಮ ಮುಕ್ತಿಮಂದಿರ ಕ್ಷೇತ್ರದ ದಾರಿ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಯಾತ್ರೆ ನಿವಾಸಿಗಳ ಕೆಲಸ ಆಗಿರ್ಬೋದು, ಜಿಡ್ಡುಗಟ್ಟಿ ನಿಂತಂಥ ಕೆಲಸ ಆಗಿದೆ. ಅವೆಲ್ಲ ತ್ವರಿತವಾಗಿ ಕೆಲಸ ಆದರೆ ಜನ ಮೆಚ್ಚುವಂತಾರೋ, ಭಕ್ತರಿಗೂ ಕೂಡ ಹರ್ಷವಾಗ್ತಾ ಇದೆ. ಆ ದಶೆಯಲ್ಲಿ ಮಾಡಬೇಕಾದಂಥ ಪ್ರಯತ್ನವನ್ನು ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾಡಿಕೊಂಡು ಬರುವಂತಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.